ಆತ್ಮೀಯರೆಲ್ಲರಿಗೂ ಭಾನುವಾರದ ಶುಭೋದಯ. ಇವತ್ತು ಏಪ್ರಿಲ್ 5ನೇ ತಾರೀಕು. ಈ ಅಲಂಕಾರವನ್ನು ಜಯನಗರ ವಿಶ್ರಾಂತಿ ಭವನದಲ್ಲಿ ಅಯೋಧ್ಯ ಮಾದರಿಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಶ್ರೀಮಾನ್ ಪ್ರಭುಜಿ ವಿನಯ್ ಕುಮಾರ್ ಅನ್ನೋರು. ಇವರು ತುಮಕೂರಿನವರು. ಈ ಅರೇಂಜ್ಮೆಂಟ್ಸು ಇವರು 2022ರಿಂದ ಮಾಡ್ತಾ ಬಂದಿದ್ದಾರೆ. ಅಂದರೆ 4 ವರ್ಷಗಳಿಂದ. ಇದು 101ನೇ ಪ್ರದಕ್ಷಿಣೆ. ಈ 101 ಅರೇಂಜ್ಮೆಂಟ್ಸು ಈ ಬೆಂಗಳೂರಲ್ಲಿ ಮಾಡ್ತಾ ಇರೋದು ನಮಗೆ ಭಾಳ ಖುಷಿಯಾಗುತ್ತೆ. ಮೊದಲು ಕೂಡ ಮಾಡಿದಾರಂತೆ. ಇವರು ಇನ್ನು 108 ಮಾಡಬೇಕು ಅಂತ ಅವರ ಸಂಕಲ್ಪ ಆಗಿತ್ತು ಅಂತ ಅವರು ಹೇಳಿದ್ರು. ಹಾಗಾಗಿ ನನಗೂ ತುಂಬ ಆಸೆ ಇದೆ, ಈ ನಗರದಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಬೇಕು. ನಾನು ಮಂಡ್ಯದಲ್ಲೂ ಕೂಡ ಮಾಡಿ ಅಂತ ಹೇಳಿ ಅಲ್ಲಿನ ಸೆಕ್ರೆಟ್ರಿ ಪ್ರಶಾಂತ್ ಅವ್ರಿಗೆ ಕೇಳಿದ್ದೀನಿ. ಯಾಕೆಂತಂದರೆ ಅಲ್ಲಿ ಮಂಡ್ಯ ಸುತ್ತಮುತ್ತ ಇರೋ ಹಳ್ಳಿ ಜನರೆಲ್ಲ ಬಂದು ನೋಡಿ ಇದನ್ನು ಆಶೀರ್ವಾದ ಪಡ್ಕೊಳ್ಳಿ ಅನ್ನೋ ಆಸೆ ಇದೆ. ಯಾಕೆಂತಂದರೆ ಬಲಿಜ ಸಂಘ ಬನ್ನೂರು ರೋಡಲ್ಲಿ ತುಂಬ ದೊಡ್ಡದಾಗಿದೆ. ತುಂಬ ಜನಗಳಿಗೆ ಬಂದು ನೋಡಲಿಕ್ಕೂ ಕೂಡ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ಮಾಡಲಿನ ಸಂಕಲ್ಪ ನನಗಿದೆ. ಈಗಾಗಲೇ ನಾನು ಅಲ್ಲಿ ಇಬ್ಬರು ಕಮಿಟಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀನಿ. ಅವರ ಅವಕಾಶ ಸಿಕ್ಕಿದಾಗ ಮಾಡಲಿ. ಯಾಕೆ ಅಂತಂದರೆ ಆಷಾಢ ಮಾಸದಲ್ಲಿ ಯಾವಾಗಲೂ ಚೌಲ್ಟ್ರಿ ಖಾಲಿ ಇರೋದ್ರಿಂದ ಅಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು. ಇವ್ರು ಹೇಳ್ತಾಯಿದ್ರು ಪ್ರಭುಜಿ ಇದನ್ನು ಅವ್ರಿಗೆ ಸಂಕಲ್ಪ ಆಗಿತ್ತು 108 ಕಡೆ ಮಾಡಬೇಕು ಅಂತ. ಇನ್ನು ಇದು 101ನೇದು. ಈಗ ನೆಕ್ಸ್ಟು ವಿ ವಿ ಪುರಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗೌರಿಬಿದನೂರಲ್ಲಿದೆ. ಅದರ ಡೇಟ್ ಗೊತ್ತಾಗಿಲ್ಲ ಅಂತ ಕೂಡ ಹೇಳಿದ್ರು. ಮತ್ತು ಹೊಸಪೇಟೆನಲ್ಲೂ ಕೂಡ ಕೇಳಿದ್ದಾರೆ ಬಂದು ಅರೇಂಜ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇವರ ಪರಿಶ್ರಮಕ್ಕೆ ಕೋಟಿ ಧನ್ಯವಾದಗಳು ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಾನು ಕೇಳ್ತಾ ಇದ್ದೆ, ನೀವು ಇದೆಲ್ಲ ಅರೇಂಜ್ ಮಾಡ್ತೀರಲ್ಲ, ಇದರ ಖರ್ಚು ವೆಚ್ಚ ಹೇಗೆ ಅಂತಂದಾಗ ಅವ್ರು ಹೇಳ್ತಾಯಿದ್ರು, ಇಲ್ಲ ನಾವು ಇದನ್ನು ತೊಗೊಂಡೋಗಿ ಇಡ್ತೀವಿ, ಅವ್ರು ಇರಲಿಕ್ಕೆ ಅಕಾಮ್ಡೇಷನ್ನು ಆಮೇಲೆ ಅವ್ರ ಊಟದ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಸಾಕು ಅಂತ ಕೂಡ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನ ಅಲಂಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾಯಿದ್ರು, ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾಯಿದ್ರು. ನಮ್ಮ ಮಾಮಿ ಕೂಡ ಹೇಳ್ತಾಯಿದ್ರು ಹೋಗೋದಾದರೆ ಹೋಗಿ ನೋಡ್ಕೊಂಬರೋಣ ಅಂಥೇಳಿ. ನಿಜವಾಗ್ಲೂ ಇವರಿಗೆ ಕೋಟಿ ಧನ್ಯವಾದಗಳು. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಲಕ್ಷಾಂತರ ಮಂದಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದು ಶ್ರೀರಾಮನವಮಿ 30ನೇ ತಾರೀಕು ಆಗಿದ್ದು ಆ ದಿನವೇ ಇಲ್ಲಿ ಅವರು ಅರೇಂಜ್ ಮಾಡಿದ್ದಾರೆ. ಶ್ರೀರಾಮನವಮಿ ದಿನ 30, 31 ನಿಜವಾಗ್ಲೂ ಈ ದಿನದವರೆಗಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಭಾನುವಾರ ಅಂದರೆ ಯಾವ ಭಾನುವಾರ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತಾಯಿತು 5ನೇ ತಾರೀಕು ಅದು ಕಡೆ ದಿನ ಅಂತ. ಆಮೇಲೆ ಈ ಅರೇಂಜ್ಮೆಂಟ್ ಎಲ್ಲ ತೆಗಿಬೇಕು ಅಂತಂದರೆ 1.5 ದಿನ ಆಗುತ್ತೆ ತೆಗೆದು ಪ್ಯಾಕ್ ಮಾಡಬೇಕು ಅಂತಂದರೆ ಅಂತ ಹೇಳ್ತಾಯಿದ್ರು. ಆಮೇಲೆ ಕಷ್ಟನೇ ಇದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಇದು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಆಮೇಲೆ ಅಲ್ಲಿ ತೊಗೊಂಡೋಗಿ ಅರೇಂಜ್ ಮಾಡಬೇಕು ಅಂತಂದರೆ ತುಂಬ ಪರಿಶ್ರಮ ಇದೆ. ನಿಜವಾಗ್ಲೂ ಈ ಅಲಂಕಾರನ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಒಂದೇನಂತಂದರೆ ಇದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ 100 ಕಿಲೋಮೀಟ್ರ್ ಮಾತ್ರ ಇರೋದ್ರಿಂದ ಹೋಗಿ ನೋಡ್ಕೊಂಡು ಬರೋರು ಹೋಗಿ ನೋಡ್ಕೊಂಬನ್ನಿ. ಇದು ರಾತ್ರಿ 10 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರು. ಬೆಳಗ್ಗೆ 8 ಗಂಟೆಗೆ ಶುರು ಆದರೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ ಅಂದರು. ಇದು ಕಡೇ ದಿನ ಆಗಿರೋದ್ರಿಂದ ನೋಡೋರು ಹೋಗಿ ನೋಡ್ಕೊಂಬನ್ನಿ. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇವರು ಯಾವ ಸಂಕಲ್ಪದಿಂದ ಇದು ಮಾಡಿದಾರೋ ಅದು 101ನೇ ದಿನದ್ದು ಕೂಡ ಇದು ಅಷ್ಟು ಅದ್ಭುತವಾಗಿ ಯಶಸ್ವಿಯಾಗಿದೆ. ಈಗ 102ನೇದು ಗೌರಿಬಿದನೂರಿನಲ್ಲಿ ನಡೀತಾ ಇದೆ.
ನೋಡೋಣ ವಿಜಯನಗರದಲ್ಲಿ ಯಾವಾಗ ಆಗತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನವರಾತ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಆಮೇಲೆ ಮಂಡ್ಯದಲ್ಲಿ ಆಷಾಢದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಯಾವಾಗ ನಡೆಯುತ್ತೆ ಅಂತ ಹೇಳಿ. ಭಾಳ ಚೆನ್ನಾಗಿದೆ. ನಮ್ಮ ಪ್ರಭುಜಿಗಳು ಕೂಡ ಒಪ್ಕೊಂಡಿದ್ದಾರೆ. ಆದರೆ ಆ ಕಾಲಾವಕಾಶ ನೋಡಿ ಮಾಡಬೇಕು. ಒಂದು ಇದು ಮಾಡಿದಾಗ ನೋಡಿ, ಈ ಅರೇಂಜ್ಮೆಂಟ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇವಾಗ ಇದು ಮಲ್ಲಿಗೆ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ. ನನ್ನ ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಒಂದು ದೊಡ್ಡದಾಗಿ ಈ ಪ್ರೋಗ್ರಾಮ್ ಏನಾದರೂ ಆಯೋಜನೆ ಮಾಡಿದರೆ ಇದನ್ನು ಮೊದಲು ಇಟ್ಟು ನಾವು ಒಂದು ಗೌರಿ ಪೂಜೆ ಅಂತ ಯಾವಾಗಲೂ ನಾವು ಮಾಡ್ತೀವಲ್ವ, ಆ ಥರ ಮಾಡಲಿಕ್ಕೋಸ್ಕರ ಇದರಿಂದ ಯಾವುದೇ ಪ್ರೋಗ್ರಾಮ್ ಆಗಲಿ ನಡಿಬೇಕು ಅನ್ನೋ ಒಂದು ಸಂಕಲ್ಪ ಇದೆ ನನಗೆ. ನೋಡೋಣ ಇದು ಕೂಡ. ಆದರೆ ಇದರ ಮುಂದೆ ಮಹಾಭಾರತದ ಕಾನ್ಸೆಪ್ಟ್ ಕೂಡ ಇದೆ. ಅದರಲ್ಲಿ 2,500 ಡಾಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮುಂದೆ ಇದೆಲ್ಲ ಇಟ್ಟು ಅರೇಂಜ್ ಮಾಡಬೇಕು ಅಂತ. ನೋಡೋಣ ದೇವರನ್ನ